ಅದನ್ನ ಕೇಳಿದ್ರೆ ಇನ್ನೊಬ್ಬರಿಗೂ ಕೂಡ ನಿಮಗೆ ಹೇಳಕ್ಕಾಗ್ತದೆ, ತಿಳಿಸಿ ಹೇಳಕ್ಕಾಗ್ತದೆ. ಕಾಂಗ್ರೆಸ್ ಪಕ್ಷದ ರಾಜ್ಯದ ಅಧ್ಯಕ್ಷರಾದ ಶ್ರೀ ಡಿ.ಕೆ. ಶಿವಕುಮಾರ್ ಅವರೇ ಹಾಗೂ ಶ್ರೀಮತಿ ರಾಣಿ ಲತಾ ವೆಂಕಟಪ್ಪ ನಾಯಕರೇ ಹಾಗೂ ದರ್ಶನಾಪುರ್ ಮಂತ್ರಿಗಳೇ, ಪ್ರಕಾಶ್ ರಾಠೋಡ್ ಅವರೇ ಹಾಗೂ ನಮ್ಮ ಪಕ್ಷದ ಅನೇಕ ಮುಖಂಡರು ಈ ವೇದಿಕೆ ಮೇಲೆ ಕುಳಿತಿದ್ದಾರೆ. ಸಾಕಷ್ಟು ಮಂತ್ರಿಗಳು ಇದ್ದಾರೆ, ಶಾಸಕರು ಇದ್ದಾರೆ, ಪಕ್ಷದ ಹಿರಿಯ ಮುಖಂಡರು ಕೂಡ ಇಲ್ಲಿ ಕುಳಿತಿದ್ದಾರೆ ಮತ್ತು ಸುರ್ಪುರಿನ ಎಲ್ಲ ಹಿರಿಯ ಮುಖಂಡರು, ಕಾಂಗ್ರೆಸ್ ಪಕ್ಷದ ನಾಯಕರು ಹಾಗೂ ಇಲ್ಲಿ ನಡೆದಂಥ ಬಂಧುಗಳೇ, ತಾಯಿಂದರೇ, ರೈತ ಬಾಂಧವರೇ, ಯುವ ಮಿತ್ರರೇ ಹಾಗೂ ಮಾಧ್ಯಮದ ಬಂಧುಗಳೇ, ಇವತ್ತು ನಿಮ್ಮೆಲ್ಲರಿಗೆ ನಾನು ವಿಶೇಷವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇವತ್ತು 1 ಮೇ, ಇದು ಕೂಲಿಕಾರರ ದಿನ. 1 ಮೇ ಅಂದರೆ ಮಜ್ದೂರ್ ದಿನ. ಇಡೀ ಪ್ರಪಂಚದಲ್ಲೇ ಈ ಲೇಬರ್ ಡೇ ಮಾಡ್ತಾರೆ. ಯಾರು ಕೂಲಿಕಾರರಿದ್ದಾರೋ, ಕೆಲಸ ಮಾಡ್ತಾರೋ, ಕೆಲಸಗಾರರ ದಿನ ಅಂತ ಹೇಳಿ ಇಡೀ ಪ್ರಪಂಚದಲ್ಲೇ ಇದನ್ನ ಇವತ್ತಿನ ದಿವಸ ಸೂಟಿ ಕೊಟ್ಟು ಇದನ್ನ ಎಲ್ಲರೂ ಕೂಡ ಆಚರಣೆ ಮಾಡ್ತಾರೆ. ಅಂತ ಒಂದು ಪವಿತ್ರ ದಿವಸ ಈ ನಮ್ಮ ಚುನಾವಣೆ ಪ್ರಚಾರವನ್ನು ಇಲ್ಲಿ ನಡೆದಿದೆ. ಇದಕ್ಕಾಗಿ ನಮ್ಮ ಎಲ್ಲ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಪಕ್ಷದ ಅಧ್ಯಕ್ಷರು ಕೂಡ ಬಂದಿದ್ದಾರೆ. ನಮ್ಮ ಗ್ಯಾರಂಟಿಗಳಲ್ಲಿ ಇದು ಒಂದು ಗ್ಯಾರಂಟಿ ಇದೆ. ಪ್ರಧಾನಮಂತ್ರಿ ಇವತ್ತು ಒಂದು ಪತ್ರ ಬರೆದಿದ್ದಾರೆ ಎಲ್ಲ NDA ಕ್ಯಾಂಡಿಡೇಟ್ಗಳಿಗೆ. 3ನೇ ಫೇಜ್ನಲ್ಲಿರ್ತಕ್ಕಂಥವರಿಗೆ ಹೇಳಿದ್ದಾರೆ, ಅವರು ಈ ವರ್ಕಿಂಗ್ ಕ್ಲಾಸ್ ಏನಿದೆ ಅವರೆಲ್ಲರಿಗೆ ನಾವು ವಂದನೆಯನ್ನು ಸಲ್ಲಿಸಬೇಕು ಅಂತಕ್ಕಂಥದ್ದು ಹೇಳಿದ್ದಾರೆ. ಆದರೆ ವರ್ಕಿಂಗ್ ಕ್ಲಾಸ್ ದುಡಿತಕ್ಕಂಥ ಜನರಿಗೆ ನೀವು ಪ್ರಾಧಾನ್ಯತೆ ಕೊಡುವಂತಕ್ಕಂಥವ್ರು ದುಡಿತಕ್ಕಂಥ ಜನರ ಬಗ್ಗೆ ಮಾಡದಂತ ಕಾನೂನನ್ನ ಕಿತ್ತಿ ಹಾಕಿದವ್ರು ಯಾರಪ್ಪ ಅಂದ್ರೆ ಮೋದಿ ಅವರು. ಏನೇನು ಒಳ್ಳೆ ಕಾನೂನು ನಮ್ಮ ಕಾಂಗ್ರೆಸ್ ಪಕ್ಷದವರು ಜವಾಹರ್ಲಾಲ್ ನೆಹರು ಅವ್ರ ಕಾಲದಲ್ಲಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಕಾಲದಲ್ಲಿ ಆ ಕಾನೂನುಗಳು ಆಗಿವೋ ಅವು ಎಲ್ಲನೂ ಕೂಡ ಮೋದಿ ತೆಗೆದು ಹಾಕಿ ಕಿತ್ತಿ ಹಾಕಿ ಅವರಿಗೆ ನಿರಾಶ್ರಿತರು ಮಾಡಿದ್ದಾರೆ. ಅವ್ರ ರಕ್ಷಣೆಗಾಗಿ ಮಾಡಿದಂಥ ಕಾನೂನುಗಳು ಮೊದಲ 12 ಗಂಟೆ ಕೆಲಸ ಮಾಡತಕ್ಕಂಥದ್ದಿತ್ತು. ಅದನ್ನ ತೆಗೆದು ಡಾಕ್ಟರ್ ಅಂಬೇಡ್ಕರ್ ಅವರು ಲೇಬರ್ ಲಾದಲ್ಲಿ, ಫ್ಯಾಕ್ಟರಿ ಆಕ್ಟ್ನಲ್ಲಿ 8 ತಾಸು ಮಾಡಬೇಕು ಅಂತ ಹೇಳಿ ಮಾಡಿದ್ರು. ಅದೇ ರೀತಿಯಾಗಿ ESI ಆಸ್ಪತ್ರೆಗಳು ಮತ್ತು ನೋ ಕ್ಯಾಂಡಿಡೇಟ್ ನಾವು ಅನೇಕ ವಾಗ್ದಾನವನ್ನು ಕೊಟ್ಟಿದ್ದೇವೆ. ಆ ವಾಗ್ದಾನವನ್ನು ಇವತ್ತು ನಾವು ಪೂರೈಸಿದ್ದೇವೆ. ಕರ್ನಾಟಕ ರಾಜ್ಯದ
ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದಮೇಲೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಆಗಿ ಅನೇಕ ಜನ ಮಂತ್ರಿಗಳು ಸೇರಿ 5 ಗ್ಯಾರಂಟಿ ನಿಮಗೇನು ಹೇಳಿತ್ತು ಆ 5 ಗ್ಯಾರಂಟಿ ಇವತ್ತು ಕಾಂಗ್ರೆಸ್ ಪಕ್ಷದ ಸರ್ಕಾರ ಕರ್ನಾಟಕದಲ್ಲಿ ಕೊಟ್ಟಿದೆ. ಫ್ರೀ ಪಾಸ್ ಬಸ್ ಹೆಣ್ಣು ಮಕ್ಕಳಿಗೆ, ನಮ್ಮ ತಾಯಿಂದವರಿಗೆ. ಈಗ ಬಸ್ನಲ್ಲಿ ತಾವು ಪುಕ್ಕಟ್ಟೆ ಹೋಗ್ತಿರೋ ಇಲ್ಲೋ? ಹೋಗ್ತಾ ಇದ್ರ? ಅದೇ ರೀತಿಯಾಗಿ ಪ್ರತಿ ಒಬ್ಬರಿಗೆ 2,000 ರೂಪಾಯಿ ನಿಮ್ಮ ಮನೆಗೆ ಮುಟ್ತಾ ಇದೆನೋ ಇಲ್ಲೋ? ಮುಟ್ತಾ ಇದೆ. ಅದೇ ರೀತಿಯಾಗಿ ನಮ್ಮ ಯುವಕರಿಗೆ ನಾವು ಒಂದು ವಿಶೇಷವಾದಂಥ ಟ್ರೈನಿಂಗ್ ಕೊಟ್ಟು ಅವರಿಗೆ ಕೆಲಸ ಸಿಗದೆ ಹೋದರೆ ಅಂಥವರಿಗೆ ಗ್ರಾಜ್ಯುಯೇಟ್ ಇದ್ದವರಿಗೆ 3,000 ರೂಪಾಯಿ, ಡಿಪ್ಲೊಮಾ ಹೋಲ್ಡರ್ಗಳಿಗೆ 1,500 ರೂಪಾಯಿ ಕೊಡ್ತಕ್ಕಂಥ ವ್ಯವಸ್ಥೆ ಯಾರಾದರೂ ಮಾಡಿದ್ರೆ ಅದು ಕರ್ನಾಟಕದಲ್ಲಿ ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನು ನಿಮಗೆ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಅದೇ ರೀತಿಯಾಗಿ ನಮ್ಮ ವಿಶೇಷವಾದಂಥ ಕೊಡುಗೆ 2,000 ಯೂನಿಟ್ 200 ಯೂನಿಟ್ ಮಹಿಳೆಯರಿಗೆ ಗೃಹಜ್ಯೋತಿ ಅಂತ ಹೇಳಿ ಪ್ರತಿ ಮನೆಗೆ 2 ಯೂನಿಟ್ ಎಲೆಕ್ಟ್ರಿಸಿಟಿಯನ್ನ ಕೊಡ್ತಕ್ಕಂಥದ್ದು ಮಾಡಿದ್ದೇವೆ. ನೀವು ಯಾರೂ ಕೂಡ 1,60,00,000 ಫಲಾನುಭವಿಗಳಿದ್ರಿ. ನಿಮ್ಗೆಲ್ಲರಿಗೆ ಕೂಡ ಪುಕ್ಕಟ್ಟೆ ಆಗಿ ನಮ್ಮ ಸರ್ಕಾರ ಕೊಡ್ತಾ ಇದೆ. ಇದು ನಿಮಗೆ ಮುಟ್ತಾ ಇದೆ ಇಲ್ಲ? ಇದು ನಮ್ಮ ಅನ್ನ ಭಾಗ್ಯ. ಇದು ಕೂಡ 10 kg ಮೊದಲೇನು ಸಿಗ್ತಾ ಇತ್ತು ನಿಮಗೆ, ಅದನ್ನ ಬಿಟ್ಟು 10 kgಯನ್ನ ಇವತ್ತು ಪುನಃ ನಮ್ಮ ಸರ್ಕಾರ ಇವತ್ತು ನಿಮಗೆ ಮುಟ್ಟಿಸ್ತಾ ಇದೆ. ಇದು ನಮ್ಮ ಗ್ಯಾರಂಟಿ, ಕರ್ನಾಟಕ ರಾಜ್ಯದ ಗ್ಯಾರಂಟಿ. ಆದರೆ ಮೋದಿ ಅವ್ರ ಗ್ಯಾರಂಟಿ ಏನು? ಮೋದಿ ಅವ್ರ ಗ್ಯಾರಂಟಿ ಇತ್ತು, ನಾನು ಹೊರದೇಶದಿಂದ ಕಪ್ಪು ಹಣ ತಂದು ಕಾಂಗ್ರೆಸ್ದವ್ರು ಒಯ್ದಿಟ್ಟಿದ್ರು, ಬೇರೆ ಬೇರೆ ಶ್ರೀಮಂತರು ಒಯ್ದಿಟ್ಟಿದ್ರು. ಆ ಎಲ್ಲ ಹಣ ನಾನು ವಾಪಸ್ ತಂದು ನಿಮ್ಮ ಎಲ್ಲರಿಗೆ 15 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರೋ ಇಲ್ಲೋ? ಇದು ಮೋದಿ ಹೇಳಿದ್ದು. ನಿಮಗೆ ಮುಟ್ಟಿದೇನಾ? ಇಲ್ಲ. ಮೋದಿ ಹೆಂಗ್ ಸುಳ್ಳಾಡ್ತಾರೆ? ಚೀಫ್ ಮಿನಿಸ್ಟರ್, ಪ್ರೈಮ್ ಮಿನಿಸ್ಟರ್ ಅವರು ನಮ್ಮ ಚೀಫ್ ಮಿನಿಸ್ಟರ್ ಹೇಳಿದ್ದು ಕೊಡ್ತಾರೆ, ಅವ್ರು ಹೆಂಗ್ ಕೊಡೋದಿಲ್ಲ? ಕೊಟ್ಟಿಲ್ಲ ನಿಮಗೆ 15 ಲಕ್ಷ ಕೊಟ್ಟಿಲ್ಲ, ಬಿಟ್ಬಿಡಿ. ಒಂದು ಸುಳ್ಳು. ನಮ್ಮ ಯುವಕರಿಗೆ ಹೇಳಿದ್ರು, ನಿಮ್ಮೆಲ್ಲರಿಗೆ ವರ್ಷಕ್ಕೆ 2 ಕೋಟಿ ನೌಕರಿಗಳು ಕೊಡ್ತೀನಿ ಅಂತ ಹೇಳಿದ್ರ. ನಿಮ್ಮೆಲ್ಲ ಯುವಕರಿಗೆ ನೌಕರಿಗಳು ಇವತ್ತು ಸಿಕ್ಕಿವೇನಾ? 2 ಕೋಟಿ ನೌಕರಿಗಳು ದೇಶದಲ್ಲಿ ಸಿಗ್ತಾ ಇಲ್ಲ. ನೀವು ಹೇಳ್ಬೇಕು, ಸಿಕ್ಕಿಲ್ಲ. ಇದು 2ನೇ ಸುಳ್ಳು. ಆಮೇಲೆ 3ನೇ ಸುಳ್ಳು, ರೈತರಿಗೆ ನಿಮ್ಮ ಆಮದಾನಿ ದುಪ್ಪಟ್ಟು ಮಾಡ್ತೀನಿ ಅಂತ ಹೇಳಿದ್ರು. 2 ಪಟ್ಟು 2 ಪಟ್ಟು ಆಮದಾನಿ ನಿಮ್ದು ಆಗಿದೆನಾ ರೈತರದು? ಇಲ್ಲ. ಇದು 3ನೇ ಸುಳ್ಳು. ರೈತರಿಗೆ ಹೇಳಿದ್ರು ಅವರು, ನಾನು ಬೆಲೆ ಕಡಿಮೆ ಮಾಡ್ತೇನೆ, ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ, LPG ಬೆಲೆ, ಇದೆಲ್ಲ ಹೇಳ್ಕೋತ ಬಂದರು. ಆದರೆ ಚುನಾವಣೆ ನಂತರ ಅವರು ಪೆಟ್ರೋಲ್ ಬೆಲೆ ಏನು ಮೊದಲು 55 ರೂಪಾಯಿ ಇತ್ತು,